ನಮಸ್ಕಾರ, ನಾನು ಸಫಾಕ್. ಹಲವು ದಶಕಗಳ ಹಿಂದೆ ಚಪ್ಪಲಿ ಧರಿಸಿದ್ದಾರೆ ಎನ್ನುವ ಕಾರಣಕ್ಕೆ ಖ್ಯಾತ ಕಲಾವಿದ ಎಂ.ಎಫ್. ಹುಸೇನ್ ಅವರಿಗೆ ಪಂಚಾತರ ಹೋಟೆಲ್ ಒಂದರಲ್ಲಿ ಪ್ರವೇಶ ನಿರಾಕರಣೆಯಾದದ್ದು ಭಾರಿ ಸುದ್ದಿಯಾಗಿತ್ತು. ಪತ್ರಿಕೆಗಳಲ್ಲಿ ಹಲವು ದಿನಗಳ ಕಾಲ ಆ ಘಟನೆ ಚರ್ಚೆಯಾಯಿತು. ಭಾರತದ ಖ್ಯಾತ ಕಲಾವಿದನೊಬ್ಬನನ್ನು ಆತ ಧರಿಸಿದ ಚಪ್ಪಲಿಯ ಆಧಾರದಿಂದ ಪಂಚಾತರ ಹೋಟೆಲಿನ ಆಡಳಿತ ಮಂಡಳಿ ಗೌರವಿಸಿದ್ದು ಕಲೆಗೆ ಮಾಡಿದ ಭಾರಿ ಅವಮಾನ ಎಂದು ನಾಡಿನ ಚಿಂತಕರು, ಕಲಾವಿದರು, ಸಾಹಿತಿಗಳು ಪ್ರತಿಭಟನೆ ನಡೆಸಿದರು. ಪಂಚಾತರ ಹೋಟೆಲ್ ಬೃಹತ್ ಮಾಲ್ಗಳನ್ನು ನಿರ್ಮಿಸುವುದೇ ಸೂಟು ಬೂಟುಗಳನ್ನು ಧರಿಸಿದ ಶ್ರೀಮಂತ ವರ್ಗಕ್ಕಾಗಿ. ಜನರ ಅರ್ಹತೆಯನ್ನು ಗುರುತಿಸಲು ಅವರು ಬಳಸುವ ಮಾನದಂಡ ದಿರಿಸು. ಭಾರತದಲ್ಲಿ ತಮ್ಮ ದಿರಿಸುಗಳ ಕಾರಣಕ್ಕಾಗಿಯೇ ಪ್ರತಿದಿನ 100 ಜನರು 100 ಸಂಸ್ಥೆಗಳಲ್ಲಿ ಪ್ರವೇಶ ನಿರಾಕರಣೆಯನ್ನು ಎದುರಿಸಬೇಕಾಗುತ್ತದೆ. ಸಮಾಧಾನಕರವಾದ ಸಂಗತಿ ಎಂದರೆ ಈ ಪ್ರಕರಣ ವಿಧಾನಸೌಧದಲ್ಲೂ ಪ್ರತಿಧ್ವನಿಸುವುದು. ಸ್ಪೀಕರ್ ಕೂಡ ಇದರ ವಿರುದ್ಧ ಖಂಡನೆ ವ್ಯಕ್ತಪಡಿಸಿ ಮಾಲ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಜಿಟಿ ಮಾಲ್ ಅನ್ನು 7 ದಿನಗಳ ಕಾಲ ಬಂದ್ ಮಾಡುವುದಾಗಿ ಪ್ರಕಟಿಸಿದರು. ಪ್ರವೇಶ ನಿರಾಕರಿಸಿದ್ದ ಮಾಲೀಕನ ಮೇಲೆ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಕನ್ನಡದ ನೆಲ ಜಲವನ್ನು ಬಳಸಿಕೊಂಡು ತಲೆ ಎತ್ತುವ ಮಾಲ್ಗಳು, ಸ್ಮಾರ್ಟ್ ಸಿಟಿಗಳು ನಿಧಾನಕ್ಕೆ ಹೇಗೆ ಈ ನಾಡಿನ ರೈತರನ್ನು, ಕಾರ್ಮಿಕರನ್ನು ಹೊರ ಹಾಕಬಹುದು ಎನ್ನುವುದಕ್ಕೆ ಇದೊಂದು ಸಣ್ಣ ನಿದರ್ಶನವಷ್ಟೇ. ಭಾರತದ ಅಭಿವೃದ್ಧಿಯಲ್ಲಿ ಈ ನಾಡಿನ ರೈತರು, ಕಾರ್ಮಿಕರ ಸ್ಥಾನಗಳು ಎನ್ನುವುದನ್ನು ಈ ಘಟನೆ ಪರೋಕ್ಷವಾಗಿ ಬೆಟ್ಟು ಮಾಡಿದೆ. ತಲೆಗೆ ಪೇಟ ಸುತ್ತಿ ದೋತಿ ಹುಟ್ಟ ರೈತರ ಬಗ್ಗೆ ಬರೀ ಕಾರ್ಪೊರೇಟ್ ವಲಯ ಮಾತ್ರವಲ್ಲ, ಉಳಿದವರಿಗೂ ಇದಕ್ಕಿಂತ ಭಿನ್ನಾಭಿಪ್ರಾಯವೇನೂ ಇಲ್ಲ. ವಿಧಾನಸಭೆಯಲ್ಲಿ ರಾಜಕೀಯ ನಾಯಕರು ಆ ಮಾಲ್ನ ವಿರುದ್ಧ ಮಾತನಾಡಿದರು. ಆದರೆ ಕನ್ನಡಿಗರಿಗೆ ತಮ್ಮ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಲು ಸಿದ್ಧವಿಲ್ಲ ಎಂದ ಉದ್ಯಮಿಗಳನ್ನು ಯಾಕೆ ಕನ್ನಡಿಗರಿಗೆ ನೀವು ನಿಮ್ಮ ಸಂಸ್ಥೆಗಳಲ್ಲಿ ಪ್ರವೇಶ ನೀಡುವುದಿಲ್ಲ ಎಂದು ಪ್ರಶ್ನಿಸುವ ಧೈರ್ಯವನ್ನು ಈವರೆಗೆ ಯಾರೂ ಮಾಡಲಿಲ್ಲ. ಬದಲಿಗೆ ಖಾಸಗಿ ಉದ್ಯಮಿಗಳಿಗೆ ಮಣಿದು ಕನ್ನಡಿಗರ ಹಿತಾಸಕ್ತಿಯನ್ನು ಬಲಿಕೊಡಲಾಯಿತು. ರೈತನಿಗೆ ಪ್ರವೇಶ ನೀಡಿದ ಮಾಲನ್ನು 7 ದಿನಗಳ ಬಂದ್ ಮಾಡಲು ಆದೇಶ ನೀಡಿರುವ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗ ನೀಡಲು ಹಿಂದೇಟು ಹಾಕುವ ಕನ್ನಡಿಗರಿಗೆ ಪ್ರತಿಭೆ ಇಲ್ಲ ಎಂದು ಅವಮಾನಿಸಿದ ಬೃಹತ್ ಕಾರ್ಪೊರೇಟ್ ಸಂಸ್ಥೆಯ ಮಾಲೀಕನ ವಿರುದ್ಧವೂ ಇದೇ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ಪ್ರದರ್ಶಿಸಿದಾಗ ಮಾತ್ರ ಕರ್ನಾಟಕದಲ್ಲಿ ಕನ್ನಡಿಗರ ಹಿತಾಸಕ್ತಿ ಗೆದ್ದಿತು. ಇಲ್ಲವಾದರೆ ಮಾಲ್ನಲ್ಲಿ ರೈತ ಅನುಭವಿಸುವ ಅವಮಾನವನ್ನು ಮುಂದಿನ ದಿನಗಳಲ್ಲಿ ಕನ್ನಡಿಗರು ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಎದುರಿಸಬೇಕಾಗುತ್ತದೆ. ಸ್ಥಳೀಯರಿಗೆ ಅಂದರೆ ಕನ್ನಡಿಗರಿಗೆ ಸರ್ಕಾರಿ ಮತ್ತು ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಉದ್ಯೋಗ ಕಲ್ಪಿಸಲು ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಎನ್ನುವ ಬೇಡಿಕೆ ಇಂದು ನಿನ್ನೆಯದಲ್ಲ. ಎಲ್ಲರೂ ಸರ್ಕಾರಗಳು ಸರೋಜಿನಿ ಮಹಿಷಿಯ ವರದಿಯನ್ನು ಜಾರಿಗೊಳಿಸುವ ಭರವಸೆಗಳನ್ನು ನೀಡುತ್ತಲೇ ಬಂದಿವೆ. ಸ್ಥಳೀಯರು ಎಂದರೆ ಯಾರು ಎನ್ನುವುದಕ್ಕೆ ಒಂದು ತಾತ್ವಿಕ ಅಡಿಕಲ್ಪನೆಯನ್ನು ಹಾಕಿಕೊಡುವುದು ಕೂಡ ಸರೋಜಿನಿ ಮಹಿಷಿ ವರದಿ. 80ರ ದಶಕದಲ್ಲಿ ಈ ವರದಿ ಜಾರಿಗೆಯಾದರೂ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ನೀಡುವ ನಿಟ್ಟಿನಲ್ಲಿ ಯಾವ ಸರ್ಕಾರವೂ ಈವರೆಗೆ ಕ್ರಮ ತೆಗೆದುಕೊಂಡಿಲ್ಲ. ಐಟಿ, ಬಿಟಿ, ಕಾರ್ಪೊರೇಟ್ ವಲಯಗಳು ಬೆಳವಣಿಗೆಯಾದಂತೆಯೇ ಕೈಗಾರಿಕೆ ನೀತಿಯಲ್ಲೂ ಬದಲಾವಣೆಯಾದವು. ಎಲ್ಲಾ ಸರ್ಕಾರಗಳು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಬಗ್ಗೆ ಶೀಘ್ರ ಕಾನೂನು ಜಾರಿಗೆ ತರುತ್ತವೆ ಎಂದು ಘೋಷಿಸಿ ಬಳಿಕ ಮೌನವಾಗಿ ಬಿಟ್ಟಿದ್ದವು. ಇದೀಗ ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ಯಮಗಳಲ್ಲಿ ಮೀಸಲಾತಿ ಸಂಬಂಧ ಸಂಪುಟ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನು ತಾತ್ಕಾಲಿಕವಾಗಿ ತಡೆ ಹಿಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದು ಎಂದು ಅವರು ಪ್ರಕಟಿಸಿದ್ದಾರೆ. ಕನ್ನಡದ ನೆಲ ಜಲ ಎಲ್ಲವನ್ನು ಗರಿಷ್ಠ ಪ್ರಮಾಣದಲ್ಲಿ ಹೀರಿಕೊಳ್ಳುವ ಕಂಪನಿಗಳು ಕನ್ನಡಿಗರಿಗೆ ಉದ್ಯೋಗ ನೀಡುವ ಸಂದರ್ಭದಲ್ಲಿ ಮಾತ್ರ ಕನ್ನಡಿಗರಲ್ಲಿ ಗುಣಮಟ್ಟವಿಲ್ಲ, ಪ್ರತಿಭೆ ಇಲ್ಲ, ಕೌಶಲ್ಯವಿಲ್ಲ ಎಂಬರ್ಥದಲ್ಲಿ ಮಾತನಾಡುವುದು ಅತ್ಯಂತ ಅಪಘಾತಕಾರಿಯಾಗಿದೆ ಎಂದು ಕನ್ನಡಿಗರು ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯ ಬಲದಿಂದಲೇ ಮಿಂಚುತ್ತಿದ್ದಾರೆ. ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರು ಸುದ್ದಿಯಾಗುತ್ತಿದ್ದಾರೆ. ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಗುರುತಿಸುತ್ತಿದೆ ಮತ್ತು ಇನ್ಫೋಸಿಸ್ನ ಮುಖ್ಯಸ್ಥರೇ ಕನ್ನಡಿಗರು. ಹೀಗಿರುವಾಗ ಕನ್ನಡಿಗರು ಆದ್ಯತೆ ನೀಡಿದರೆ ಉದ್ಯೋಗ ವಲಯದ ಗುಣಮಟ್ಟ ಕಡಿಮೆಯಾಗುತ್ತದೆ ಎಂದು ಇವರು ಯಾವ ಆಧಾರದಲ್ಲಿ ಹೇಳುತ್ತಾರೆ? ವಿಪರ್ಯಾಸವೆಂದರೆ ಕನ್ನಡಿಗರಿಗೆಂದು ಗುರುತಿಸಿಕೊಂಡಿರುವ ಮೋಹನ್ ದಾಸ್ ಪೈಯಂತಹ ಉದ್ಯಮಿಗಳೇ ಸ್ಥಳೀಯರ ವಿರುದ್ಧ, ಕನ್ನಡಿಗರ ವಿರುದ್ಧ ಕತ್ತಿ ಎಸೆಯಲಾಗುತ್ತಿರುವುದು. ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ಕಡ್ಡಾಯ ಮೀಸಲಾತಿ ಎಂದಿದ್ದರೆ ಅದನ್ನು ಪರಿಶೀಲಿಸಬಹುದಿತ್ತು ಏನು? ಯಾಕೆಂದರೆ ಇಲ್ಲಿ ಕನ್ನಡದ ಮಾಧ್ಯಮದಲ್ಲಿ ಉನ್ನತ ಶಿಕ್ಷಣಕ್ಕೆ ಬೇಕಾದ ಸೌಲಭ್ಯಗಳ ಕೊರತೆಯಿದೆ. SSLCಯು ಬಳಿಕ ಕನ್ನಡ ಮಾಧ್ಯಮದಲ್ಲೇ ಕಲಿಕೆಯನ್ನು ಮುಂದುವರಿಸುವ ವಾತಾವರಣ ರಾಜ್ಯದಲ್ಲಿ ಇಲ್ಲ. ಯಾರು ಸ್ಥಳೀಯರು, ಯಾರು ಕನ್ನಡಿಗರು ಎನ್ನುವುದಕ್ಕೂ ಒಂದು ಮಾನದಂಡವನ್ನು ಸರ್ಕಾರ ಈಗಲೇ ಕಲ್ಪಿಸಿದೆ. ಕರ್ನಾಟಕದಲ್ಲಿ ಹುಟ್ಟಿರಬೇಕು, 15 ವರ್ಷದಿಂದ ಕರ್ನಾಟಕದಲ್ಲಿ ವಾಸಿಸುತ್ತಿರಬೇಕು. SSLC ವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಅಂದರೆ ಅವರಿಗೆ ಕನಿಷ್ಠ ಮಟ್ಟದಲ್ಲಿ ಕನ್ನಡ ಗೊತ್ತಿರಬೇಕು ಎನ್ನುವುದಷ್ಟೇ ಸರ್ಕಾರ ಸೂಚಿಸಿದೆ. ಕರ್ನಾಟಕದಲ್ಲಿದ್ದು ಇಷ್ಟರ ಮಟ್ಟಿಗೆ ಕನ್ನಡವನ್ನು ತನ್ನದಾಗಿಸುವುದು ಕಷ್ಟವೇನಿಲ್ಲ.
ಇಂದು ಬೃಹತ್ ಉದ್ಯಮಿಗಳಿಗಾಗಿ ಕನ್ನಡಿಗರು ಸಾವಿರಾರು ಎಕರೆ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿನ ಗಾಳಿ, ನೀರು ಇತ್ಯಾದಿಗಳನ್ನು ಈ ಉದ್ಯಮಿಗಳಿಗಾಗಿ ಕನ್ನಡಿಗರು ತ್ಯಾಗ ಮಾಡಿದ್ದಾರೆ. ಸರ್ಕಾರವು ಸಾಕಷ್ಟು ಸಬ್ಸಿಡಿಗಳನ್ನು ಇವರಿಗೆ ನೀಡುತ್ತಿದೆ. ಪ್ರತಿಯಾಗಿ ಉದ್ಯೋಗದಲ್ಲಿ ಇಂತಿಷ್ಟು ಮೀಸಲಾತಿಯನ್ನು ಯಾಕೆ ಕೇಳಬಾರದು? ಸರ್ಕಾರ ತನ್ನ ನಿರ್ಧಾರದಿಂದ ಯಾವ ಕಾರಣಕ್ಕೂ ಹಿಂದೆ ಸರಿಯಬಾರದು. ಕನ್ನಡಿಗರಿಗೆ ಪಾಲಿಲ್ಲದೆ ಇದ್ದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆಲ್ಲ ಉದ್ಯೋಗ ಅರಸಿ ವಿದೇಶಕ್ಕೆ ವಲಸೆ ಹೋಗಬೇಕಾಗುವಂತಹ ಒಂದು ಅವಸ್ಥೆ ಇಲ್ಲಿ ನಿರ್ಮಾಣವಾಗಬಹುದು. ಸ್ಥಳೀಯರಿಗೆ ಉದ್ಯೋಗ ಖಾಸಗಿ ಕಂಪನಿಗಳು ನೀಡುವ ಭಿಕ್ಷೆಯಲ್ಲ, ಅದು ಕನ್ನಡಿಗರ ಹಕ್ಕು. ಇದನ್ನು ಸರ್ಕಾರ ಖಾಸಗಿ ಕಂಪನಿಗಳ ದಣಿಗರಿಗೆ ಮನದಟ್ಟು ಮಾಡಬೇಕು ಎಂದಾಗಿದೆ ನನ್ನ ಇವತ್ತಿನ ವಿಡಿಯೋದಿಂದ ನಾನು ಹೇಳಲಿಕ್ಕಿರುವುದು.